ಹೌದು ಶಿವ, ನಿನ್ಗೇನಾದ್ರೂ ಲವ್ ಸ್ಟೋರೀಸ್ ಇದೆಯಾ? ಯಾಕಿಲ್ಲ, ಒಂದ್ 15-16 ಇದೆ. ಎಲ್ಲಿ ಒಂದ್ ಹೇಳು ನೋಡೋಣ. ಒಂದ್ಸಲ ನಾನು ಬಸ್ ಸ್ಟಾಪ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ರೆ ಬೇರೆ ಬಸ್ ಬಂತು. ಆ ಬಸ್ ಕಿಟಕಿಯಿಂದ ನನ್ನ ಒಂದ್ ಹುಡುಗಿ ನೋಡಿದ್ಲು. ಆ ಕ್ಷಣ ಆ ಹುಡುಗಿನೇ ನನ್ ಜೀವನ ಅಂತ ಅನಿಸ್ತು. ಆ ಹುಡುಗಿಲ್ ನನ್ ಜೀವನ ಕಾಣಿಸ್ತಿದ್ಯಲ್ಲ ಅಂತ ನನ್ ಕಣ್ಮುಚ್ಕೊಂಡೆ ಅಷ್ಟೇ. ಕಣ್ ಬಿಡೋಷ್ಟ್ರಲ್ಲಿ ಬಸ್ ಹೋಗಿತ್ತು. ಇದ್ರಲ್ಲಿ ಲವ್ ಎಲ್ಲಿದೆ? ಇದೆ, ಅದ್ ನನಗಷ್ಟೇ ಗೊತ್ತಿದೆ. ಎಲ್ಲ ಇಂಥ ಸಿಂಗಲ್ ಫ್ರೇಮ್ ಲವ್ ಸ್ಟೋರೀಸ್ ಏನಾ? ಇನ್ನೊಂದ್ಸಲ ದೇವಸ್ಥಾನದಲ್ಲಿ ಕಾಯಿ ಹೊಡಿಬೇಕಾದ್ರೆ ಒಂದ್ ಹೋಳ್ ನಮಗ್ ಕೊಡ್ತಾರಲ್ವಾ, ಅದನ್ನ ತಗೊಳ್ದ ನಾನ್ ಮರ್ತ್ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಒಬ್ಳು ದೇವತೆ ಕರೆದ್ಲು. ಅಷ್ಟೇ, ನಮಗ್ ಮದ್ವೆ ಆಗೋಯ್ತು. ನಮ್ ಮಕ್ಳಿಗೆ ಅನ್ನಪ್ರಾಶನ, ಅಕ್ಷರಾಭ್ಯಾಸ, ಅವ್ರಿಗೂ ಕೂಡ ಮದ್ವೆ ಆಗೋಯ್ತು. ಬುಕ್ ಕೊಡ್ಬೇಕಾದ್ರೆ ಹುಡುಗಿ ಕೈ ಟಚ್ ಆದ್ರೆ ಲವ್ ಸ್ಟೋರಿ, ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಕೂದಲು ನಮಗ್ ಟಚ್ ಆಯ್ತಾ ಮತ್ತೆ ಲವ್ ಸ್ಟೋರಿ. ಅವ್ರ ಪಾಡಗ್ ಅವ್ರು ನಗಾಡ್ಕೊಂಡು ನಮ್ ಕಡೆ ಏನಾದ್ರು ನೋಡಿದ್ರ ನಮ್ಮನ್ ನೋಡೆ ನಕ್ಕದ್ಲು ಅಂತ ನಮ್ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಬಿಡ್ತೀವಿ. ಮತ್ತಿನ್ನೊಂದ್ ಲವ್ ಸ್ಟೋರಿ. ಈ ತರ ಹೇಳ್ಕೊಂಡ್ ಹೋದ್ರೆ ನಮ್ ಹುಡುಗರ್ಗೆ ಒಂದಲ್ಲ 1000 ಲವ್ ಸ್ಟೋರಿ ಇರುತ್ತೆ. ಸಾಕಪ್ಪ, ಸಾಕ್ ಕೆಲ್ಸು. ನನ್ ಕತೆ ಇರ್ಲಿ, ನಿಮ್ ಕತೆ ಏನು? ನನಗೂ ಒಂದ್ ಲವ್ ಸ್ಟೋರಿ ಇತ್ತು. ಅವನು ನನ್ ಸೀನಿಯರ್. ಅವನ ಜೊತೆ ಬ್ರೇಕಪ್ ಆದಾಗ್ಲೆ ನಿನ್ನ ನೋಡ್ದೆ ಅಷ್ಟೇ. ಅಯ್ಯೋ ಹುಡುಗೆ, ನೀನ್ ಇಲ್ದರ ಹುಡುಗಿ ಇಲ್ದರ ಜೀವನ ಇರೋದಕ್ಕಾಗಲ್ಲ. ಈ ಕಿಸ್ ಕೂಡ ಅವತ್ತಿನ ತರದೇನ ಶಶಿ? ಅದು ಆಕ್ಸಿಡೆಂಟ್, ಇದು ಕಮಿಟ್ಮೆಂಟ್. ಅವತ್ತು ನಾನು ಅವನ ಮೇಲಿದ್ದ ಕೋಪದಲ್ಲಿ ಮುತ್ಕೊಟ್ಟೆ. ಇವತ್ತು ನಿನ್ನ ಇಷ್ಟಪಟ್ಟು ಕೊಟ್ಟಿದ್ದು. ತುಂಬಾ ಜನಕ್ಕೆ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲಿ ಆಗುತ್ತೆ. ನನಗೆ ಲವ್ ಅಟ್ ಫಸ್ಟ್ ಕಿಸ್ ಅಲ್ಲಿ ಆಯ್ತು. ಐ ಲವ್ ಯು ಶಶಿ. ಶಿವ, ನಿನ್ಗೆ ಮೈಂಡ್ ರೀಡಿಂಗ್ ಏನಾದ್ರೂ ಗೊತ್ತಾ? ನಾನು ಎಕ್ಸಾಕ್ಟ್ಲಿ ನಿನಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ನೋ ಅದನ್ನೇ ನೀನು ಹೇಳ್ದೆ. ಐ ಲವ್ ಯು ಟೂ ಶಿವ. ನನ್ನ ಲೈಫಲ್ಲಿ ನಿನ್ನಷ್ಟು ಜೆನ್ಯೂನ್ ಪರ್ಸನ್ ನ ನೋಡಿಲ್ಲ, ಇನ್ಕ್ಲೂಡಿಂಗ್ ಹಾಡಿಗೆ ಇನ್ನೂ ಅರ್ಥ ಇಲ್ಲ. ಆ ಹಾಡು ನಾನೊಮ್ಮೆ ನಿನ್ನ ಬಿಟ್ಟು ಗೇಟ್ವರೆಗೂ ಕೂಡ ಹೋಗೋಕಾಗ್ತಿಲ್ಲ ಶಿವ. ನೀನ್ ನನ್ ಜೊತೆ ಇದ್ರೆ ಸಾಕು, ಹ್ಯಾಪಿ ಆಗಿರ್ತೀನಿ ಶಿವ. ನಾನು ಕೂಡ. These 3 days are the best days in my entire life. ಯಾವಾಗ್ಲೂ ಸಂಕ್ರಾಂತಿ 3 ದಿನ ಮಾತ್ರ ನೆನಪಿರುತ್ತೆ. ಆದ್ರೆ ಈ 3 ದಿನ ಸಂಕ್ರಾಂತಿಗಿಂತ ಚೆನ್ನಾಗಿದೆ. ನಿನಗೆ ಹೋಗ್ಬೇಡ ಅಂತ ಹೇಳ್ಬೇಕು ಅನಿಸ್ತಿದೆ. ನಿನ್ನ ನಾನು ಮಿಸ್ ಮಾಡ್ಕೋತೀನಿ ಶಶಿ. ಆದ್ರೂ ನಾಳೆ ನಾವು ಮತ್ತೆ ಆಫೀಸಲ್ಲಿ ಸಿಗ್ತೀವಲ್ವಾ? ಸಿಗೋದೇ ಬೇರೆ, ಜೊತೆಲಿ ಇರೋದೇ ಬೇರೆ ಶಿವ. ನಾನ್ ನಿನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಇವಾಗ ಏನ್ ಮಾಡೋಣ? ನೀನು ನನ್ನ ಫ್ಲಾಟಿಗೆ ಬಂದ್ಬಿಡು, ಇಬ್ರು ಸೇರಿ ಇಲ್ಲೇ ಇರೋಣ. ಏನು, ನಾವಿಬ್ರೇನಾ? ಯಾರಿಗಾದ್ರೂ ಗೊತ್ತಾದ್ರೆ? ನಾನು ನಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ಬೇರೆಯವ್ರ ಬಗ್ಗೆ ಯೋಚಿಸ್ತಿದ್ಯಲ್ಲ. ಪ್ಲೀಸ್ ನನ್ನ ಫ್ಲಾಟ್ಗೆ ಬಂದ್ಬಿಡು ಶಿವ. ರೆಂಟ್ ಶೇರ್ ಮಾಡ್ಕೊಳ್ಳೋದಕ್ಕಲ್ಲ, ಲೈಫ್ ಶೇರ್ ಮಾಡ್ಕೊಳ್ಳೋದಕ್ಕೆ.
ಛೇ, ಇದ್ ರೂಮಾ ಇಲ್ಲ ಛತ್ರನಾ? ಈಗ ಬಾಗ್ಲು ತೆಗೆದು ಮಲ್ಕೊಂಡ್ರೆ ಹೇಗ್ರೋ? ಯಾರಾದ್ರೂ ಬಂದು ಕತ್ಕೊಂಡು ಹೋದ್ರೆ? ಮೊನ್ನೆ ನಾನು 2 ಪ್ಯಾಂಟು ಮತ್ತೆ 2,000 ರೂಪಾಯಿ ದುಡ್ಡು ಕೂಡ ಹೋಗಿದೆ. ಯಾರು ಅಂತ ಕೇಳಿ. ಏನಾಯ್ತು? ಏನಾಗ್ಬೇಕು ಇವಾಗ? ಕಿಚನ್ ನೀಟಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನೀಟಾಗಿಲ್ವಾ? ರೂಮ್ ಎಲ್ಲ ಡರ್ಟಿ ಡರ್ಟಿ ಡರ್ಟಿ. ಇಲ್ಲೇ ತಿಂತಾರೆ, ಇಲ್ಲೇ ಆಡ್ತಾರೆ, ಇಲ್ಲೇ ಮಲ್ಕೋತಾರೆ. ರೂಮ್ ಮಾತ್ರ ಕ್ಲೀನ್ ಮಾಡಲ್ಲ. ಕ್ಲೀನ್ ಆಗಿದೆಯಲ್ಲ. ಅಪ್ಪ ಗಬ್ಬು ನಾತ. ಅಯ್ಯೋ ಏನಾಯ್ತು? ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀರಾ, ಸ್ನಾನ ಮಾಡಿದ್ಮೇಲೆ ಟ್ಯಾಪ್ ನಿಲ್ಸಲ್ಲ. ನಿಲ್ಸಿದ್ಯಲ್ಲ. ಈ ತರ ರೂಮಲ್ಲಿ ನಾನು 1 ನಿಮಿಷ ಕೂಡ ಇರಕ್ಕಾಗಲ್ಲ. ನಾನು ಹೋಗ್ತೀನಿ ಹೋಗ್ತಾ ಇದ್ದೀನಿ. ನಾನು ಹೋಗ್ತೀನಿ ಅಷ್ಟೇ. ಕ್ಲೀನ್ ಆಗಿಲ್ವಾ? ಏನೋ ಕಿಚನ್ ಕ್ಲೀನ್ ಆಗಿಲ್ವಾ? ರೂಮ್ ನೀಟ್ ಆಗಿಲ್ವಾ? ಬಾತ್ರೂಮ್ ಕ್ಲೀನ್ ಆಗಿಲ್ವಾ? ಏನಂದ? ಇದೆ ಮತ್ತೆ ಏನು ಸಮಸ್ಯೆ? ಅದು ಹೇಳು. ನಾನು ಮನೆ ಬದಲಾಯಿಸೋಣ ಅಂತ. ಆಹಾ, ಶಶಿ ಶಶಿ, ಸ್ನಾನ ಮಾಡ್ತಾ ಇದೀಯಾ? ಹೌದು ಶಿವ, ಜಸ್ಟ್ 5 minutes ಬಂದ್ಬಿಡ್ತೀನಿ. ಪರವಾಗಿಲ್ಲ. ಅದು ಯಾವ ಸೋಪ್ ಯೂಸ್ ಮಾಡ್ತಿದ್ಯಾ? ಲಕ್ಸ್. ಲಕ್ಸಾ? ಅದಕ್ಕೆನಾ ಅಷ್ಟು ಬೆಳ್ಳಗಿರೋದು? ನಾನೇನು ನೋಡಿಲ್ಲ. ಪಕ್ಕಕ್ಕೆ ಹೋಗು. ಡೋರೆ ಹಾಕಿಲ್ವಲ್ಲ ಶಶಿ? ಮನೇಲಿರೋದು ನೀನು ನಾನೇ ಅಲ್ವಾ? ಹಾಕೋಬೇಕು ಅಂತ್ಯಾ? ಅಪ್ಪಾಜಿನ ಲಿಫ್ಟ್ ಮಾಡ್ಲಾ? ಪ್ಲೀಸ್ ಪ್ಲೀಸ್. ಅಪ್ಪ ಎಲ್ಲೋ ಇದೆಯಾ? ಫೋನ್ ಯಾಕಾಯ್ತಲ್ಲ? ಅದು ಮೀಟಿಂಗ್ ಅಲ್ಲಿ ಬಿಸಿ ಇದ್ದೆ ಅಪ್ಪ. ಮೀಟಿಂಗ್ ಅಟೆಂಡ್ ಮಾಡ್ತೀಯಾ? ಏನ ನೈಟ್ ಮೀಟಿಂಗ್ ಅಲ್ಲಿ ಎಣ್ಣೆ ಕೊಡ್ತಾರ? ಅಪ್ಪ ಅದು ಸಾಫ್ಟ್ವೇರ್ ಆಫೀಸ್ ಅಪ್ಪ. ಯಾಕೋ ಕೊಡಲ್ಲ? 1 ಲಕ್ಷ ಸಂಬಳ ಕೊಡ್ತಾ ಇದಾರೆ. ನೆಕ್ಸ್ಟ್ ವರದಕ್ಷಿಣೆ 1 ಕೋಟಿ ರೂಪಾಯಿ. ಇದು ಫಿಕ್ಸ್. ಏನು ನಿನಗ್ 1 ಕೋಟಿ ವರದಕ್ಷಿಣೆ ಬೇಕಾ? ಅದು ಅಪ್ಪ. ಕೋಟಿ ವರದಕ್ಷಿಣೆ ಬೇಕಾ ನಿಂಗೆ? ಹೇಳು. 1 ಕೋಟಿ ರೂಪಾಯಿ ವರದಕ್ಷಿಣೆ ಬೇಕಾ? ಯಾರಿರ್ಬೋದು? ಮೊದ್ಲೇನೋ ಕರೆಂಟ್ ಹೋಯ್ತು, ಇವಾಗ ನೋಡಿದ್ರೆ ಕಾಲಿಂಗ್ ಬೆಲ್ ಒತ್ತುತ್ತಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಶಿವ, ಇದು ನಮ್ ಫ್ಲಾಟ್, ಯಾಕ್ ಭಯ? ಸರ್ಪ್ರೈಸ್! How are you, my dear? After a long time. ನೀನೇನು ಸಡನ್ ಆಗಿ ಕಾಲ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ. ಶಶಿ, ಹೂ ಇಸ್ ಹಿ? ತುಂಬಾ ಸಖತ್ತಾಗಿದ್ದಾನೆ. ಶಿವ, ಮೈ ಬಾಯ್ ಫ್ರೆಂಡ್. ಶಿವ, ಶ್ರೀನಾ, ಮೈ ಬೆಸ್ಟಿ. ಹಾಯ್. ಹೇ, ಹುಡುಗ ಚೆನ್ನಾಗಿದ್ದಾನೆ. ನಾನು ಶೇರ್ ಮಾಡ್ಕೊಳ್ಳ? ಕೊಂದಾಗ್ತೀನಿ. ಅವನ್ ತುಂಬಾ ಒಳ್ಳೆಯವನು, ಅಮಾಯಕ, ಹೆದ್ರ ಪುಕ್ಲ. ಇನ್ನೇನಾದ್ರೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆಯಾ ಅಂತ ನಾನ್ ಚೆಕ್ ಮಾಡಿ ಹೇಳ್ತೀನಿ ಬಿಡು. ಅವನೇನ್ ಹೆದರ್ಸ್ಬೇಡ. ಅವನು ಇವತ್ತೇ ಬಂದಿತ್ತು, ಜೊತೆಗೆ ನೀನು ಬಂದೆ. ಅದಕ್ಕೆ ನಾ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿರೋದು. ಗೊತ್ತಾಯ್ತು. ಶಿವ, ಇದಕ್ ಮುಂಚೆ ಯಾರ ಜೊತೆ ಆದ್ರೂ ಡೇಟಿಂಗ್ ಹೋಗಿದ್ದ? ಅಯ್ಯ ಇಲ್ಲ ರೀ. ಶೀನಾ, ಇರೇ ಇಂಟ್ರಾಕ್ಟ್ ಆಗೋಗ್ಬಿಡು. ಯಾಕೆ ಹೋಗಿಲ್ಲ? ಯಾವ ಹುಡ್ಗಿನೂ ಯಾವತ್ತೂ ನಿನ್ನ ಕರ್ದಿಲ್ವಾ? ಅಥವಾ ಯಾವ ಹುಡ್ಗಿನೂ ನಿನಗಿಷ್ಟ ಆಗಿಲ್ವಾ? ನಾನು ಅಪ್ರೋಚ್ ಆಗಕ್ ಮೊದ್ಲೇ ನನ್ಗಿಷ್ಟ ಆಗಿದ್ದ ಹುಡುಗಿ ನನ್ಗೆ ಅಪ್ರೋಚ್ ಆದ್ಲು ರೀ. ಇದ್ರ ಮಧ್ಯೆ ಶಿವ ಪೂಜಲ್ ಕರಡಿ ಬಿಟ್ಟ ಹಾಗೆ ನೀವು ಅಪ್ರೋಚ್ ಆದ್ರಿ.
ಏನ್ ಶಶಿ, ಮನೆ ಪೂರ್ತಿ ಪ್ರಶಾಂತವಾಗಿದೆ, ಆ ಸ್ಪೀಡ್ ಬ್ರೇಕರ್ ಇಲ್ಲ ಅಂತ ಅನ್ಸುತ್ತೆ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವನು ಅಜ್ಜಿ ಇವಳನ್ ಮಾತ್ರ ಕೊಂದಾಕ್ಲೇಬೇಕು. ಹಾಯ್ ಹಾಯ್ ಶಿವ. ಹಾಯ್ ಶಶಿ. ಹಾಯ್. ಐಲ್ ಗಿವ್ ಪಾರ್ಟಿ ಟು ನೈಟ್. ನೀನ್ ಹೋದ್ರೆ ನಾನೇನು ಕೊಡ್ತೀನಿ ಕಣೆ, ದೊಡ್ಡ ಪಾರ್ಟಿ. ನಾನ್ ಹೇಳ್ತಿರೋದು ಸೆಂಡ್ ಆಫ್ ಪಾರ್ಟಿನೇ. ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ಮನ್ಸಲ್ಲಿ ಹೇಳ್ಕೊತಿದೀನಿ ಅನ್ಕೊಂಡು ಹೊರಗೆ ಹೇಳ್ಬಿಟ್ಟೆ. ಪಾರ್ಟಿ ಮುಗಿತಿದ್ದ ಹಾಗೆ ನನ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ರೆ ನಾನ್ ಹೋಗ್ತೀನಿ. ಅಯ್ಯ, ಏನ್ ಗಂಡ್ಮಕ್ಳಿಗೂ ಕಚ್ಚುಗುಳಿ ಆಗತ್ತಾ? ಕಚ್ಚುಗುಳಿ ಆಗೋ ಗಂಡ್ಮಕ್ಳ ಹತ್ರ ರೊಮ್ಯಾನ್ಸ್ ತುಂಬಾ ಚೆನ್ನಾಗಿರುತ್ತಂತೆ, ನಿಜವಾಗ್ಲು. Shut up. ಹೇ ನಿಧಾನ, ಈಗೇನ್ ಅಷ್ಟು ಅರ್ಜೆಂಟು? ಅದು ಅಂದ್ರೆ ನಿಮ್ಗೆ ನಿಮ್ಗೆ ಲೇಟ್ ಆಗುತ್ತೆ ಅಂತ. What happened? ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. ವಾಟ್? ನಾನಿವಾಗ ಹೇಗ್ ಹೋಗೋದು? ಕ್ಯಾಬ್ ಬಂತು. ಯಾರು ಬುಕ್ ಮಾಡಿದ್ದು? ನಾನೇ. Sheena, happy journey. ಓಕೆ. ಮಿಸ್ ಯು ಚಿನ್ನ, ಮಿಸ್ ಯು ಲಾಟ್. ಐ ಕಾಂಟ್ ಲಿವ್ ವಿತೌಟ್ ಯು. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ಬಿಟ್ ಬಾ. ಬಾಯ್. ಶೀಲಾ, ಶೀಲಾ, ಶೀಲಾ. ಈಗ ಸಾಕು, ನಡಿ.